ನಿಮ್ಮ ಐಫೋನ್ ಸ್ಟೋರೇಜ್ ಏನಾದರೂ ಫಿಲ್ ಆಗಿಬಿಟ್ರೆ ನೋಟಿಫಿಕೇಶನ್ ಮೇಲೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ, ಆ್ಯಪ್ಸ್ ಕೂಡ ಓಪನ್ ಆಗ್ತಾರಲ್ಲ. ಈ ಟೈಮಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ವಾಟ್ಸಪ್ ಓಪನ್ ಮಾಡಿಕೊಂಡು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟೋರೇಜ್ ಆ್ಯಂಡ್ ಡೇಟಾನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಮ್ಯಾನೇಜ್ ಸ್ಟೋರೇಜ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ವಾಟ್ಸಪ್ಪು ಎಷ್ಟು ಸ್ಪೇಸ್ ಆಕ್ಯುಪೈ ಮಾಡಿದೆ ನಿಮ್ಮ ಫೋನಲ್ಲಿ ಅಂತ ಗೊತ್ತಾಗುತ್ತೆ. ಮೋಸ್ಟ್ ಆಫ್ ಇದು ಡಾಕ್ಯುಮೆಂಟ್ಸ್ ಇರುತ್ತೆ. ನೀವು ಯಾರಿಗಾದ್ರೂ ಡಾಕ್ಯುಮೆಂಟ್ಸ್ ಕಳಿಸಿದ್ರೆ ಅಥವಾ ಯಾರಾದರೂ ನಿಮಗೆ ಡಾಕ್ಯುಮೆಂಟ್ಸ್ ಕಳಿಸಿದ್ರೆ ಈ ಎಲ್ಲ ಫೈಲ್ಸು ಇಲ್ಲಿ ಸ್ಟೋರೇಜ್ ಆಗಿರುತ್ತೆ. ನಿಮ್ಗೆ ಯಾರಾದರೂ ಅನ್ವಾಂಟೆಡ್ ಫೈಲ್ಸ್ ಇದ್ದರೆ ನೀವು ಅಲ್ಲಿ ಡಿಲೀಟ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಒಂದು 5-6 GB ಆದರೂ ನಿಮಗೆ ಸೇವ್ ಆಗುತ್ತೆ. ಅದು ಬಿಟ್ಟು ಫೋಟೋಸ್ ಆ್ಯಪಲ್ಲಿ ರೀಸೆಂಟ್ಲಿ ಡಿಲೀಟೆಡ್ ಫೈಲ್ಸು ಅಪ್ ಟು 30 days ತನಕ ಇರುತ್ತೆ ಐಫೋನ್ಸಲ್ಲಿ. ನಿಮ್ಗೆ ಏನಾದರೂ ಆ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಬೇಡ ಅಂತಂದರೆ ಯು ಕ್ಯಾನ್ ಡಿಲೀಟ್ ದೆಮ್ ಇನ್ಸ್ಟೆಂಟ್ಲಿ. ಇದರಿಂದ ಒಂದು ಸ್ವಲ್ಪ ಸ್ಪೇಸ್ ಸೇವ್ ಆಗುತ್ತೆ. ಅದು ಬಿಟ್ಟು ಲಾಸ್ಟ್ ಆಪ್ಷನ್ ಏನಪ್ಪ ಅಂತಂದರೆ ಗೂಗಲ್ ಡ್ರೈವ್ ಸ್ಪೇಸ್ನ ಪರ್ಚೇಸ್ ಮಾಡೋದು. ಫಸ್ಟ್ ಮಂತ್ ನಿಮಗೆ ಫ್ರೀ ಆಗಿರುತ್ತೆ, ಮತ್ತು ನೆಕ್ಸ್ಟ್ ಮಂತ್ ಆನ್ವರ್ಡ್ಸ್ ₹59 ಸ್ಟಾರ್ಟ್ ಆಗುತ್ತೆ. ಇದನ್ನು ಪರ್ಚೇಸ್ ಮಾಡಿಕೊಂಡು ನಿಮ್ಮ ಫೋನಲ್ಲಿರೋ ಫೋಟೋಸ್ ಆ್ಯಂಡ್ ವೀಡಿಯೋಸ್ನ ಮೈಗ್ರೇಟ್ ಮಾಡಿಕೊಂಡು ನಿಮ್ಮ ಫೋನಲ್ಲಿರೋ ಆ್ಯಕ್ಚುಯಲ್ ಡೇಟಾನ ಡಿಲೀಟ್ ಮಾಡಿಕೊಂಡ್ರೆ ನಿಮಗೆ ಫೈಲ್ಸು ಡ್ರೈವಲ್ಲಿರುತ್ತೆ ಮತ್ತು ನಿಮ್ಮ ಫೋನ್ ಸ್ಪೇಸ್ ಫ್ರೀ ಆಗುತ್ತೆ, ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಒಂದು ಟ್ರಿಕ್ನ ನಾನು ಯೂಸ್ ಮಾಡ್ತೀನಿ. ಇಫ್ ಇನ್ ಕೇಸ್ ಬೆನಿಫಿಟ್ ಆಯಿತು ಅಂತಂದರೆ ಕಾಮೆಂಟ್ ಹಾಕಿ.